ನಡೆದಿರುವಂತಹ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಕ್ಯಾಮೆರಾ ಮುಂದೆ ಏನಿತ್ತು ಅನ್ನೋದನ್ನ ನೋಡಿದ್ರು. ಇನ್ನು ಈ ವಿಚಾರದಲ್ಲಿ ಹೈಕಮಾಂಡ್ ಅಂಗಳಕ್ಕೆ ಯಾವ ರೀತಿ ಈ ವಿವಾದ ತಲುಪಿದೆ ಅನ್ನೋದರ ಡೀಟೇಲ್ ರಿಪೋರ್ಟ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ಡಿನ್ನರ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರೋ ವಿಚಾರ. ವೇಣುಗೋಪಾಲ್ ಅವರ ಗಮನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಇಶ್ಯೂವನ್ನ ಕೊಂಡೊಯ್ದಿದ್ದಾರೆ. ವೇಣುಗೋಪಾಲ್ ಅವ್ರ ಹತ್ರ ಯಾಕೆ ಅಂದ್ರೆ ಅವರು ಆರ್ಗನೈಸಿಂಗ್ ಸೆಕ್ರೆಟರಿ, ಆ ಪಕ್ಷದಲ್ಲಿ ಅವ್ರಿಗೊಂದು ಉನ್ನತ ಸ್ಥಾನಮಾನ ಇದೆ. ಹೀಗಾಗಿ ಅವರಿಗೆ ತಗೊಂಡು ಹೋಗಿದ್ದಾರೆ ಆ ವಿಚಾರವನ್ನ. ಜೊತೆಗೆ ಅವರಿಗಿರುವಂತಹ ದುಃಖ ಮತ್ತು ಅವರಿಗಿರುವಂತಹ ಈ ಅವರನ್ನ ಪೊಲಿಟಿಕಲಿ ಕಾರ್ನರ್ ಮಾಡುವಂತಹ ಪ್ರಯತ್ನವನ್ನ ಹೆಂಗ್ ಮಾಡ್ತಿದ್ದಾರೆ, ಯಾರ್ಯಾರು ಇದಕ್ಕೆ ಯಾರ್ಯಾರ ಹೆಗಲ ಮೇಲೆ ಕೋವಿ ಇಟ್ಟಿದ್ದಾರೆ ಎಲ್ಲವನ್ನ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಮುಂದಕ್ಕೆ ಹೋಗೋದಾದ್ರೆ, ನಾನು ವಿದೇಶಕ್ಕೆ ಹೋಗಿದ್ದಾಗ ಸಭೆ ಸೇರಲಾಗಿದೆ, ಡಿನ್ನರ್ ಹೆಸರಲ್ಲಿ ಸಭೆ ಸೇರಿದ್ದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಇದು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗಿದೆ. ವೇಣುಗೋಪಾಲ್ ಬಳಿ ಅಸಮಾಧಾನವನ್ನ ಡಿಕೆ ಶಿವಕುಮಾರ್ ತೋಡ್ಕೊಂಡಾಗ ಪಕ್ಷವನ್ನೇ ತಂದಿದ್ದಾರೆ. ನಾನು ಪಕ್ಷದ ವಿದ್ಯಾರ್ಥಿ, ಬಟ್ ಉಳಿದವರು ಮಾಡ್ತಿರೋದು ನೋಡಿ ನೀವು, ಇದರಿಂದ ಡ್ಯಾಮೇಜ್ ನಮಗೆ, ಗೈನ್ಗಿಂತ ಲಾಸ್ ನಮಗೆ ಅಂತೆಲ್ಲ ಹೇಳ್ಕೊಂಡಿದ್ದಾರಂತೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಡಿಕೆ ಶಿವಕುಮಾರ್ ಈ ವಿಚಾರದಲ್ಲಿ ದೂರನ್ನ ಕೊಂಡೊಯ್ಯೋದಕ್ಕೆ ಮುಂದಾಗಿದ್ದಾರೆ. ನಿರ್ದಿಷ್ಟ ಸಮುದಾಯಗಳನ್ನ ಗುರಿಯಾಗಿಸ್ಕೊಂಡು ಮೀಟಿಂಗ್ ಮಾಡ್ತಾ ಇರೋದು ನನಗೂ ಸೇರಿದಂತೆ ಇಡೀ ಪಕ್ಷಕ್ಕೆ ಮುಜುಗರ ತರ್ತಾ ಇದೆ. ಹಿಂಗೆ ಆದ್ರೆ ನಾವು MLAಗಳ ಮೇಲೆ ನಿಯಂತ್ರಣ ಕಳ್ಕೊಂಡ್ಬಿಡ್ತೀವಿ ಅಂತೆಲ್ಲ ಹೇಳಿದಾರಂತೆ. ನನಗೆ ನಾನು ಹೊರಗಡೆ ಇದ್ದೆ, ನಾನು ಬಂದು ಪಕ್ಷದ ಕೆಲಸ ಇತ್ತು. ನನಗೆ ಇಲ್ಲಿ ಪ್ಯಾರಿ ದೀದಿ ಅಂತ ಒಂದು ಯೋಜನಾ ನಮ್ಮಲ್ಲಿ ಗೃಹಲಕ್ಷ್ಮಿ ಹಿಂಗಿದೆ, ಅದನ್ನು ನಾನೇ ಬಂದು ನ್ಯಾಷನಲ್ ಲೆವೆಲ್ ಅನೌನ್ಸ್ ಮಾಡಬೇಕು ಡೆಲ್ಲಿಲಿ ಅಂತ ನನಗೆ ಇನ್ಸ್ಟ್ರಕ್ಷನ್ ಇತ್ತು. ಅದಕ್ಕೆ ನೇರವಾಗಿ ನಾನು ಇಲ್ಲಿಗೆ ಬಂದು ನಾನೇ ಅದನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ತಾವೆಲ್ಲಿದ್ವಿ 2,000,000 ರೂಪಾಯಿ ಅನೌನ್ಸ್ಮೆಂಟ್ ಮಾಡಿದ್ವಿ. ಸೊ ಅದು ಪಕ್ಷ ಇವತ್ತು ನಾಳೆ ಡೇಟ್ ಫಿಕ್ಸ್ ಆಗ್ತಿದೆ. ಅದಕ್ಕಿಂತ ಮುಂಚಿತವಾಗಿ ನೀನು ಬಂದು ಮಾಡಬೇಕು ಅಂತ ನನಗೆ ಆ ಜವಾಬ್ದಾರಿ ಪಕ್ಷ ವಹಿಸಿತ್ತು. ಅದಕ್ಕೆ ನಾನು ಬಂದೆ. ಅಲ್ಲ, ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ ಈ ಸರಿ ಅಂತ ರಾಜಕಾರಣ. ಅಂದರೆ ಮೊನ್ನೆ ಒಬ್ಬೊಬ್ಬರೇ ಸಚಿವರು ಈ ರೀತಿ ಡಿನ್ನರ್ನ ಆಯೋಜನೆ ಮಾಡ್ತಾ ಇದ್ದಾರೆ. ನೋಡಿಪ್ಪ, ನನಗೆ ಗೊತ್ತಿಲ್ಲ, ನನ್ನವರೆಗೂ ಮಾಹಿತಿ ಇಲ್ಲ. ನಾನು ಬೆಂಗಳೂರು ಹೋದ್ಮೇಲೆ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನಗೆ ಗೊತ್ತಿಲ್ಲಪ್ಪ, ನಾನು ಹೊರಗಡೆ ಇದ್ದೆ, ನಾನು ಬಂದು ಪಕ್ಷದ ಕೆಲಸ ಇತ್ತು. ನನಗೆ ಇಲ್ಲಿ ಪ್ಯಾರಿ ದೀದಿ ಅಂತ ಒಂದು ಯೋಜನಾ ನಮ್ಮಲ್ಲಿ ಗೃಹಲಕ್ಷ್ಮಿ ಹಿಂಗಿದೆ, ಅದನ್ನು ನಾನೇ ಬಂದು ನ್ಯಾಷನಲ್ ಲೆವೆಲ್ ಅನೌನ್ಸ್ ಮಾಡಬೇಕು ಡೆಲ್ಲಿಲಿ ಅಂತ ನನಗೆ ಇನ್ಸ್ಟ್ರಕ್ಷನ್ ಇತ್ತು. ಅದಕ್ಕೆ ನೇರವಾಗಿ ನಾನು ಇಲ್ಲಿಗೆ ಬಂದು ನಾನೇ ಅದನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ತಾವೆಲ್ಲಿದ್ವಿ 2,000,000 ರೂಪಾಯಿ ಅನೌನ್ಸ್ಮೆಂಟ್ ಮಾಡಿದ್ವಿ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶಬೀರ್. 2025 ಕಾಂಗ್ರೆಸ್ ಪಾಲಿಗೆ ಅತ್ಯಂತ ನಿರ್ಣಾಯಕ ವರ್ಷ ಕರ್ನಾಟಕದಲ್ಲಿ. ಕಾರಣ 2 ವರ್ಷನ ಫಾರ್ಮುಲಾಗಳಲ್ಲಿ ಯಾವುದು ಡಿಕೋಡ್ ಆಗುತ್ತೆ ಅನ್ನೋ ಪ್ರಶ್ನೆಗಳ ಬೆನ್ನಲ್ಲೇ ಅಪ್ಪರ್ ಹ್ಯಾಂಡ್ ಸಾಧಿಸೋದಕ್ಕೆ ಪ್ರಯತ್ನವನ್ನ ಎರಡೂ ಬಣಗಳು ಓಪನ್ ಆಗಿ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ಗೆ ವ್ಯಕ್ತವಾದಂತಹ ಸ್ಪಂದನೆ ಹೈಕಮಾಂಡ್ನಿಂದ ಏನು, ಉಳಿದಂತೆ ಯಾವೆಲ್ಲ ವಿಚಾರಗಳನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ? ಮಮತಾ ನೋಡಿ, ಈಗ ಡಿಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗಿದ್ದು, ಮುಖ್ಯವಾಗಿ ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೆದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಡಿಕೆ ಶಿವಕುಮಾರ್ ಅವರು ಕೂಡ ಊಟಕ್ಕೆ ಸೇರಿದ್ರೆ ತಪ್ಪೇನು ಅನ್ನುವಂಥ ನಿಟ್ಟಿನಲ್ಲಿ ಬಹಿರಂಗವಾಗಿ ಪ್ರಶ್ನೆಯನ್ನ ಮಾಡಿದ್ರು. ಆದರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಂಜೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ದೆಹಲಿಯಲ್ಲಿದ್ದಂತಹ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮುಖ್ಯವಾಗಿ ರಾಜ್ಯದಲ್ಲಿ ತಮ್ಮ ಅನುಪಸ್ಥಿತಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಡಿನ್ನರ್ ಪಾಲಿಟಿಕ್ಸ್ ಆಗಿರ್ಬೋದು, ಒಂದು ಸಮುದಾಯದ ನಾಯಕರನ್ನ ಅಥವಾ ಹಿರಿಯ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡಿರುವಂಥದ್ದಾಗಿರ್ಬೋದು, ಈ ಎಲ್ಲ ಬೆಳವಣಿಗೆಗಳು ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಅನ್ನು ತಂದುಕೊಡ್ತಾ ಇರುವಂಥದ್ದು, ಮುಜುಗರವನ್ನು ತಂದುಕೊಡ್ತಾ ಇರುವಂಥದ್ದು. ಈ ರೀತಿಯಾದಂಥ ಬೆಳವಣಿಗೆಗಳು ಆಗಬಾರ್ದು. ಆದರೆ ಖುದ್ದು ಮುಖ್ಯಮಂತ್ರಿಗಳೇ ಈ ರೀತಿಯಾದಂಥ ಸಭೆಗಳಿಗೆ ತೆರಳಿರುವಂಥದ್ದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಇವತ್ತು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆ ಸಂಜೆ ವೇಳೆಗೆ ಅವರನ್ನು ಕೂಡ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಚರ್ಚೆಯನ್ನು ಕೂಡ ಮಾಡಬಹುದು, ಜೊತೆಗೆ ತಮ್ಮ ಅಸಮಾಧಾನವನ್ನು ಕೂಡ ಅಲ್ಲೂ ವ್ಯಕ್ತಪಡಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.